ಮನೆ ಕಟ್ಟಲು ಪಾಯ ಅಗೆಯುವಾಗ ಚಿನ್ನದ ರಾಶಿ ಸಿಕ್ಕಿದೆ. ಅಂದಾಜು 1 ಕೆಜಿ ತೂಕದ ಚಿನ್ನಾಭರಣಗಳು ದೊರೆತಿವೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನಾಭರಣಗಳು ಪತ್ತೆಯಾಗಿರುವಂಥದ್ದು. ಮನೆ ಕಟ್ಟಬೇಕು ಅಂತ ಪಾಯ ಅಗೆಯೋಕೆ ಶುರು ಮಾಡಿದ್ದಾರೆ. ಅಲ್ಲಿ ಈ ಒಂದು ಚಿನ್ನದ ರಾಶಿ ಅಂದ್ರೆ ನಿಧಿ ಸಿಕ್ಕಿರುವಂಥದ್ದು. ಅಂದಾಜು 1 ಕೆಜಿ ತೂಕದ ಚಿನ್ನಾಭರಣಗಳು ಪತ್ತೆಯಾಗಿವೆ. ಅಫ್ಕೋರ್ಸ್ ಲಕ್ಕುಂಡಿ ಐತಿಹಾಸಿಕ ನಗರಿ. ಲಕ್ಕುಂಡಿಯಲ್ಲಿ ಚಿನ್ನಾಭರಣಗಳು ಪತ್ತೆಯಾಗಿರುವಂಥದ್ದು. ಮನೆಯ ಪಾಯುವನ್ನ ಅಗೆಯುವಂತಹ ಸಂದರ್ಭದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನಾಭರಣಗಳನ್ನ ಆಲ್ರೆಡಿ ವಶಕ್ಕೆ ಪಡೆಯಲಾಗಿದೆ. ಪ್ರಾಮಾಣಿಕತೆ ಮೆರೆದ 8ನೇ ತರಗತಿ ಬಾಲಕನ ಬಗ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಮನೆ ಕಟ್ಟಲಿಕ್ಕೋಸ್ಕರ ಭೂಮಿಯನ್ನ ಅಗೆಯುವಾಗ ಈ ಒಂದು ಆಭರಣದ ನಿಧಿ ಪತ್ತೆಯಾಗಿರುವಂಥದ್ದು. 2 ಸರ, 18 ಬಿಲ್ಲೆಗಳು, ಕಾಲ್ಗೆಜ್ಜೆ ಸರ ಸೇರಿ ಸಾಕಷ್ಟು ಆಭರಣಗಳಿವೆ. ಹೆಚ್ಚು ಅಂದ್ರೆ 1 ಕೆಜಿಗಿಂತ ಅಂತ ಹೇಳ್ತಿದ್ದಾರೆ. 8ನೇ ತರಗತಿಯ ವಿದ್ಯಾರ್ಥಿ ಪ್ರಜ್ವಲ್ ಅಂತ ತಿಳಿದು ಬಂದಿದೆ. ಗ್ರಾಮಸ್ಥರಿಗೆ ಮಾಹಿತಿ ಕೊಟ್ಟಿದ್ದಾನೆ ವಿದ್ಯಾರ್ಥಿ ಪ್ರಜ್ವಲ್. ತದನಂತರ ಪಂಚಾಯಿತಿಯವರು, ಗ್ರಾಮಸ್ಥರು ಸೇರಿದ್ದಾರೆ. ಅದಾದ ಮೇಲೆ ಆ ಬಗ್ಗೆ ಸಚಿವರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡಲಾಗ್ತಿತ್ತು. ತಾಯಿ ಮತ್ತು ಮಗನ ಪ್ರಾಮಾಣಿಕತೆಯನ್ನು ಗುರುತಿಸಿ ವ್ಯಾಪಕವಾದಂತಹ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಸನ್ಮಾನವನ್ನ ಮಾಡಿದ್ದಾರೆ ಪ್ರಜ್ವಲ್ಗೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ಮನೆ ಕಟ್ಟಲಿಕ್ಕೋಸ್ಕರ ಪಾಯವನ್ನ ಅಗೆಯುವಾಗ ಈ ಒಂದು ನಿಧಿ ಸಿಕ್ಕಿರುವಂಥದ್ದು. ಅಂದಾಜು 1 ಕೆಜಿ ತೂಕದ ಚಿನ್ನಾಭರಣಗಳು ದೊರೆತಿವೆ ಅನ್ನುವಂತಹ ಮಾಹಿತಿ ಇದೆ. ಐತಿಹಾಸಿಕ ನಗರ ಲಕ್ಕುಂಡಿಯಲ್ಲಿ ಈ ಒಂದು ನಿಧಿ ಸಿಕ್ಕಿರುವಂಥದ್ದು. ಮನೆ ರಿನೋವೇಷನ್ಗೋಸ್ಕರ ಅಂತ ಪಾಯ ಆಗಿತಿದ್ರು ಅನ್ಸುತ್ತೆ. ಆ ಟೈಮ್ನಲ್ಲಿ ಚಿನ್ನದ ನಿಧಿ ಪತ್ತೆ ಆಗಿರುವಂಥದ್ದು. ಯಾಕೆಂದ್ರೆ ಲಕ್ಕುಂಡಿಯ ಸುತ್ತಮುತ್ತಲೂ ಆ ಮನೆಯ ಸುತ್ತ ಮನೆಗಳು ಇರುವಂಥದ್ದು. ಲಕ್ಕುಂಡಿಯಲ್ಲಿ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಆ ಬಾಲಕ 8ನೇ ತರಗತಿಯವ. ನಿಧಿಯ ಸಿಕ್ಕಂತಹ ಕೂಡಲೇ ಮನೆ ಏನು ನಿಧಿ ಸಿಕ್ತು ಅದನ್ನ ಇನ್ಫಾರ್ಮ್ ಮಾಡಿದ್ದಾನೆ ಅಲ್ಲಿ ಅವರಿಗೆ. 2 ಸರಗಳು, 18 ಬಿಲ್ಲೆಗಳು, ಕಾಲ್ಗೆಜ್ಜೆ ಸರ ಸೇರಿ ಆಭರಣಗಳು ಕೂಡ ನಿಧಿಯಲ್ಲಿ ಪತ್ತೆಯಾಗಿರುವಂಥದ್ದು. ಪ್ರಜ್ವಲ್ ಋತಿಕ್ನಿಂದ ಮಾಹಿತಿ ಸಿಕ್ಕಿದೆ. 8ನೇ ತರಗತಿಯ ವಿದ್ಯಾರ್ಥಿ ಆತ. ಗ್ರಾಮಸ್ಥರಿಗೆ ತಕ್ಷಣ ಮಾಹಿತಿಯನ್ನು ನೀಡಿದ್ದಾನೆ ವಿದ್ಯಾರ್ಥಿ ಪ್ರಜ್ವಲ್. ಹಾಗಾಗಿ ಬಂಗಾರದ ಆಭರಣ ಕಂದಾಯ ಇಲಾಖೆಗೆ ಈಗಾಗಲೇ ಹಸ್ತಾಂತರವಾಗಿರುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ತಿದ್ದೇವೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಇದೀಗ 1 ಕೆಜಿಯ ತನಕವೂ ಇರುವಂತಹ ಒಂದು ಮಣ್ಣಿನ ಕುಡಿಕೆಯಲ್ಲಿ ಆ ನಿಧಿ ಸಿಕ್ಕಿರುವಂಥದ್ದು. ಮನೆಯ ಪಾಯವನ್ನ ಮನೆಗೋಸ್ಕರ ಭೂಮಿಯನ್ನ ಅಗೆಯುವಾಗ ಆ ನಿಧಿ ಪತ್ತೆಯಾಗಿರುವಂಥದ್ದು. ಹಳೆಯ ಕಾಲದ ಬಿಲ್ಲೆಗಳನ್ನ ನಾವು ಗಮನಿಸಬಹುದು. ಜೊತೆಗೆ ಅಲ್ಲಿ ಸರಗಳಿವೆ, ಕಾಲ್ಗೆಜ್ಜೆ ಪತ್ತೆಯಾಗಿದೆ. ಎಲ್ಲ ಚಿನ್ನದ ಆಭರಣಗಳು ಸಹ ಸುಮಾರು 1 ಕೆಜಿಯಷ್ಟು ಒಂದು ಬೆಲೆ ಬಾಳುವಂತಹ ಆಭರಣಗಳು ಅಲ್ಲಿ ಸಿಕ್ಕಿರುವಂಥದ್ದು. ಬಾಲಕನಿಗೆ ಅದು ಗೊತ್ತಾದ ತಕ್ಷಣ ಬಾಲಕ ಇನ್ಫಾರ್ಮ್ ಮಾಡಿದ್ದಾನೆ ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನವರಿಗೆ. ತದನಂತರ ಅಲ್ಲಿ SP ಅವರಿರ್ಬೋದು, DC ಅವರಿರ್ಬೋದು ತಕ್ಷಣ ಆಗಮಿಸಿದ್ದಾರೆ. ಇನ್ನು ಅಲ್ಲಿ ಇಲಾಖೆಯವರು ಆ ನಿಧಿಯನ್ನ ಇದೀಗ ಹಸ್ತಾಂತರ ಮಾಡಿಕೊಂಡಿರುವಂಥದ್ದು. ಬಂಗಾರದ ಆಭರಣಗಳು ಕಂದಾಯ ಇಲಾಖೆಗೆ ಈಗಾಗಲೇ ಹಸ್ತಾಂತರವಾಗಿದೆ. ವಿದ್ಯಾರ್ಥಿಯ ಬಗ್ಗೆ 8ನೇ ತರಗತಿಯ ಪ್ರಜ್ವಲ್ ಬಗ್ಗೆ ಇದೀಗ ವ್ಯಾಪಕವಾದಂತಹ ಮೆಚ್ಚುಗೆ ವ್ಯಕ್ತವಾಗಿದೆ. ಶಾಲು ಹಾಕಿ ಸನ್ಮಾನ ಮಾಡಿದ್ದಾರೆ ಅಲ್ಲಿನ DC ಅವರು. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ರಾಷ್ಟ್ರಕೂಟರು, ಚಾಳುಕ್ಯರು ಆಡಿದಂಥ ನಾಡು ಲಕ್ಕುಂಡಿ. ಹಾಗಾಗಿ ಅಲ್ಲಿ 100 ಬಾವಿಗಳು, 100 ಒಂದು ದೇಗುಲಗಳು ಇರುವಂಥದ್ದು. ರಾಜರು ಆಳಿದಂಥ ಭೂಮಿಯಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಐತಿಹಾಸಿಕ ನಗರ ಲಕ್ಕುಂಡಿ, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿರುವಂಥದ್ದು. ಮನೆಯನ್ನ ಕಟ್ಟಲಿಕ್ಕೋಸ್ಕರ ಭೂಮಿಯನ್ನ ಅಗೆಯುವಾಗ ಪಾಯ ಹಾಕುವಂತಹ ಸಂದರ್ಭದಲ್ಲಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ಈ ನಿಧಿ ಪತ್ತೆಯಾಗಿದೆ. ಹಳೆಯ ಕಾಲದ ರಾಜ ಮಹಾರಾಜರ ಕಾಲದ ಬಿಲ್ಲೆಗಳಿವೆ, ಅದರಲ್ಲಿ ಚಿನ್ನದ ಸರಗಳಿವೆ. ಜೊತೆಗೆ ವಿವಿಧವಾದಂತಹ ಚಿನ್ನದ ಆಭರಣಗಳನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೇವೆ. ನಿಧಿ ಸಿಕ್ಕಿದೆ. ಪಾಯ ಅಗೆಯುವಾಗ ಆ ಬಾಲಕನಿಗೆ ಗೊತ್ತಾದ ತಕ್ಷಣ ಅಲ್ಲಿರುವಂತಹ ಕುಟುಂಬದವರಿಗೆ, ಗ್ರಾಮಸ್ಥರಿಗೆ ಆ ಬಾಲಕ ಅದನ್ನ ಇನ್ಫಾರ್ಮ್ ಮಾಡಿದ್ದಾನೆ, ಹೀಗೆ ನಿಧಿ ಸಿಕ್ಕಿದೆ ಅನ್ನುವಂಥದ್ದು. ಪ್ರಾಮಾಣಿಕತೆಯಿಂದ ನಿಧಿ ಸಿಕ್ಕ ತಕ್ಷಣ ಅವರ ಮನೆಯವರು ಕೂಡ ಸಹಕರಿಸಿ ಗ್ರಾಮಸ್ಥರಿಗೆ ತಿಳಿಸಿರುವಂಥದ್ದು. ವ್ಯಾಪಕವಾದಂತಹ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಬಾಲಕನ ಬಗ್ಗೆ. 8ನೇ ತರಗತಿಯ ಬಾಲಕ ಪ್ರಜ್ವಲ್ ನಿಧಿ ಪತ್ತೆಯಾದ ತಕ್ಷಣ ಅದನ್ನ
ಸೂಚನೆ ಕೊಟ್ಟಿದ್ದಾನೆ, ಇನ್ಫಾರ್ಮ್ ಮಾಡಿದ್ದಾನೆ, ಮಾಹಿತಿಯನ್ನು ತಿಳಿಸಿದ್ದಾನೆ. ಪ್ರಾಮಾಣಿಕತೆಯನ್ನು ಮೆರೆದಂತಹ 8ನೇ ತರಗತಿಯ ಬಾಲಕನ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಿರುವಂಥದ್ದು. ಗ್ರಾಮಸ್ಥರು ಸಹ ಶಾಲು ಹಾಕಿ ಸನ್ಮಾನವನ್ನ ಮಾಡ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇದೀಗ 1 ಕೆಜಿ ಸಮೀಪದ ಒಂದು ಮಡಕೆಯಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿರುವಂಥದ್ದು. ಬಂಗಾರದ ಆಭರಣಗಳನ್ನು ಇದೀಗ ಕಂದಾಯ ಇಲಾಖೆಗೂ ಕೂಡ ಹಸ್ತಾಂತರ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಅವರು. ವೀರೇಶ್, ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಾಜರು ಆಳಿದಂತಹ ನೆಲ ಅದು. ಅಲ್ಲಿ ಮನೆಯನ್ನ ಕಟ್ಲಿಕ್ಕೋಸ್ಕರ ಪಾಯವನ್ನ ಅಗಿಯುವಂತಹ ಸಂದರ್ಭದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿರುವಂತದ್ದು. ಏನಿದೆ ಮಾಹಿತಿ ವೀರೇಶ್? ಎಸ್ ಮಂಜರಿ, ಏನಂತಂದ್ರೆ ಈಗಿನ ಕಾಲದಲ್ಲಿ ಬಂಗಾರ ಏನಾದರೂ ಸಿಕ್ಕರೆ ತಾವೇ ಇಟ್ಟುಕೊಂಡು, ಯಾಕಂದ್ರೆ ಇದು ರಾಜ್ಯ ಕಾಲದ್ದು, ಇದನ್ನ ನಾವು ಸರ್ಕಾರಕ್ಕೆ ಒಪ್ಪಿಸಬೇಕು ಅನ್ನೋ ಯೋಚನೆ ಕೂಡ ಬರುವುದಿಲ್ಲ. ಆದ್ರೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ 8ನೇ ತರಗತಿ ಓದುತ್ತಿರುವ ಒಬ್ಬ ಹುಡುಗ ತನ್ನ ಪ್ರಾಮಾಣಿಕತೆಯಿಂದ ಈ ಒಡವೆಯನ್ನ ಈಗ ಸರ್ಕಾರಕ್ಕೆ ಹಸ್ತಾಂತರಿಸಿದ. ಏನು ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬ ಗ್ರಾಮದಲ್ಲಿ ಈ ಚಿನ್ನಾಭರಣಗಳು ಪತ್ತೆಯಾಗಿದ್ದು, ಇವರ ಒಂದು ಮನೆಯ ಅಡಿಪಾಯವನ್ನ ಅಗಿಯುವ ವೇಳೆ ಹಳೆ ಕಾಲದ ನಾಣ್ಯಗಳು ಸುಮಾರು 1 ಕೆಜಿ ತೂಕಕ್ಕೂ ಹೆಚ್ಚು ಆಭರಣಗಳು ಇವರಿಗೆ ದೊರೆತಿದೆ. ಅದನಂತರ ಈ ಬಾಲಕ ಗ್ರಾಮಸ್ಥರಿಗೆ ತಿಳಿಸಿ, ಗ್ರಾಮಸ್ಥರಿಗೆ ಎಲ್ಲರಿಗೂ ಆ ವಿಷಯವನ್ನು ಮುಟ್ಟಿಸಿ ಇದನ್ನ ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ದಾರೆ. ಇದರಿಂದ ಜಿಲ್ಲಾಡಳಿತದರು ಕೂಡ ಇವರ ಒಂದು ಪ್ರಾಮಾಣಿಕೆಯ ಮೆಚ್ಚಿಗೆ ಅವರಿಗೆ ಸೂಕ್ತ ಬಹುಮಾನವನ್ನು ಕೂಡ ನೀಡಿದೆ. ಇಡೀ ಗ್ರಾಮದಲ್ಲಿ ಕೂಡ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಇದೆ. ಯಾಕಂತಂದ್ರೆ ಇಲ್ಲಿ ಒಬ್ಬ ಸಣ್ಣ ಹುಡುಗ ಈ ರೀತಿ ಮಾಡಿರುವುದು ನಮ್ಮ ಊರಿಗೆ ಹೆಮ್ಮೆ ಅನ್ನೋ ಒಂದು ವಿಚಾರದಲ್ಲಿ ತಾಯಿ ಮಗನ ಪ್ರಾಮಾಣಿಕತೆಯನ್ನು ಗುರುತಿಸಿ ಈಗಾಗಲೇ ಜಿಲ್ಲಾಡಳಿತದಿಂದ ಬಹಳಷ್ಟು ಗೌರವದಿಂದ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿ ಈ ರೀತಿ ಬಂಗಾರಗಳು ಪತ್ತೆಯಾದಾಗ ಜಿಲ್ಲಾಡಳಿತಕ್ಕೆ ಹಳೆ ಕಾಲದ ನಾಣ್ಯಗಳು ದೊರೆತರೆ ಅದು ಕೂಡ ಸರ್ಕಾರಕ್ಕೆ ಒಂದು ಆರ್ಥಿಕವಾಗಿ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಅಧಿಕಾರಿಗಳು ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಮಂಜರಿ, ಮಾಹಿತಿಗಾಗಿ ಬಂಗಾರದ ಆಭರಣ ಇದೀಗ ಕಂದಾಯ ಇಲಾಖೆಯ ಹಸ್ತಾಂತರಗೊಳಿಸಿಕೊಂಡಿದ್ದು, ತಾಯಿ ಮಗನ ಪ್ರಾಮಾಣಿಕತೆಯನ್ನ ಗುರುತಿಸಿ ಗ್ರಾಮಸ್ಥರು ಕೂಡ ಸನ್ಮಾನ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಪ್ರಜ್ವಲ್ಗೆ ಶಾಲು ಹಾಕಿ ಸನ್ಮಾನವನ್ನ ಮಾಡಿರುವಂಥದ್ದು. ಮನೆ ಕಟ್ಟಲು ಪಾಯಗಿಂತಹ ಸಂದರ್ಭದಲ್ಲಿ ಐತಿಹಾಸಿಕ ಊರು ಲಕ್ಕುಂಡಿ, ಅಲ್ಲಿ ಈ ಒಂದು ಹಳೆಯ ಕಾಲದ ರಾಜರ ಕಾಲದ ಬಿಲ್ಲೆಗಳು ನಿಧಿ ಪತ್ತೆ ಆಗಿರುವಂಥದ್ದು.